ಅಮ್ಮ ನಾ ಹೊರಡ್ತೀನಿ, ಬಾಯ್. ಎಲ್ಲ ಇವಳ ಏಕಾಏಕಿ ಎಲ್ಲ ಹೊಂಟೆ ಅಮ್ಮಿ? ರಾಜಣ್ಣಂಗೆ ಪ್ರಶಸ್ತಿ ಸಿಕ್ಕಿರೋ ವಿಷಯ ಹೇಳೋದಕ್ಕೆ. ಲೇ ಕನಕಿ, ಅವ್ರ ಮನೆಗೆ ಬಂದ್ಮೇಲೆ ವಿಷಯ ಹೇಳಿದ್ರಾಗಲ್ವಾ? ಮದರ್ ಇಂಡಿಯಾ ಫಾದರ್ ಇಂಡಿಯಾ ಮನೆಗೆ ಬರ್ತಾರ ಅನ್ನೋ ಗ್ಯಾರಂಟಿನೇ ಸಿಸ್ಟರ್ ಇಂಡಿಯಾಗಿಲ್ವಲ್ಲ. ಏಯ್ ಮುಚ್ಚ ಬಾಯಿ, ಯಾವಾಗ್ಲೂ ಅಪ್ಶಕ್ನ ನುಡಿತಾನೆ. ರೀ, ತೆಪ್ಪಗಿರ್ದೆ ಹೋದ್ರೆ ತಿನ್ನಿದ್ದನ ಮೈಗತ್ತಲ್ವಾ? ಏನಾದ್ರೂ ಒಂದು ಕೊಂಕ್ ಮಾತಾಡ್ತಾನೆ ಇರ್ಬೇಕಾ? ಕನಕ, ಅವ್ರ ಮಾತಿದ್ದಿದೆ ತಾನೆ, ಅವ್ರ ಮಾತು ಕೇಳ ನಿನ್ ತಲೆ ಕೆಡ್ಸ್ಕೋಬೇಡ. ಉಗಿಸ್ಕೊಳ್ದೆ ಹೋದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ನೀನು ಹುಷಾರಾಗಿ ಹೋಗ್ಬಿಟ್ ಬಾ. ಸರಿ ಅದಕ್ಕೆ ತಗೊಳ್ಳೋಣ. ಕನಕ ನಿಧಾನ ಕಣವ, ಆ ಥರದಲ್ಲಿ ಎಲ್ಲರ ಬಿದ್ದಿದ್ಬಿಟ್ಟಿಯಾ. ನಿಧಾನವಾಗಿ ನೋಡ್ಕೊಂಡೋಗು, ಹುಷಾರು. ಸರಿ ಅಜ್ಜಿ, ನಾನಿನ್ ಬರ್ತೀನಿ. ರಾಜಣ್ಣ ಅಂದ್ರೆ ಅದೇನು ಅಕ್ರೆ ಈ ಮಗಿಗೆ, ಅವನು ಅಷ್ಟೇಯ. ಇವಳಿಗೋಸ್ಕರ ಪಿರಾಣನೇ ಬಿಡ್ತಾನೆ. ಸರ್, ಅರ್ಧ ಕೆಜಿ ಸೋಂಪು ಪಾಪಡಿ ಕೊಡಿ. ದಿಸ್ ಟೈಮ್ ಆ ನಾಟಕದವನು ತುಂಬಾ ಕಾನ್ಫಿಡೆಂಟ್ ಆಗಿ ಎವಿಡೆನ್ಸ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಫ್ ಅಟ್ ಆಲ್ ಮಗು ಸಿಕ್ಕೇ ಬಿಡ್ತು ಅಂತಾದ್ರೆ, ಇಷ್ಟು ವರ್ಷಗಳಾದ್ಮೇಲೆ ಮಗಳು ಸಿಕ್ಕಿದ್ಲು ಅಂದ್ರೆ ಮಾಮ್ ಡ್ಯಾಡ್ಗೆ ದೊಡ್ಡ ನಿಧಿ ಸಿಕ್ದಾಗ ಆಗ್ಬಿಡುತ್ತೆ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಆ ಜೂಪ್ಲೇಷನ್ ಮುಂದೆ ನಾನ್ ಲೆಕ್ಕಕ್ಕೆ ಇಲ್ಲದೆ ಕಾರ್ನರ್ ಸೇರ್ಕೊಂಡ್ಬಿಡ್ತೀನಿ. ಮೊದ್ಲೇ ನನ್ ಕಂಡ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ, ಇನ್ನು ನನ್ನ ತಂಗಿ ಅನ್ನೋಳು ಸಿಕ್ಬಿಟ್ರೆ ಮುಗ್ದೋಯ್ತು ನನ್ನ ಕತೆ. ಐ ಹ್ಯಾವ್ ಟು ಶೇರ್ ಎವ್ರಿಥಿಂಗ್ ವಿತ್ ಹರ್. ಏನ್ ಬೇಕಾದ್ರೂ ಶೇರ್ ಮಾಡ್ಬೋದು, ಬಟ್ ಪ್ರಾಪರ್ಟಿ ನೋ ವೇ. ಈಗಾಗ್ಲೇ 50% ಆಫ್ ಕಂಪ್ನಿ ಶೇರ್ಸ್ ಆಕಾಶನ್ ಪಾಲಾಗಿದೆ. ಅದನ್ನ ಕಿತ್ಕೊಳ್ಳಕ್ಕೆ ಇಷ್ಟ ಇಲ್ದಿರೋ ಮದ್ವೆ ಸರ್ಕಸ್ ಬೇರೆ ಮಾಡ್ತಾ ಇದ್ದೀನಿ. ಈಗ ಇವಳು ಬೇರೆ ಹುಟ್ಕೋತಾ ಇದ್ದಾಳೆ. ಇವ್ರಿಬ್ಬರನ್ನ ಹೀಗೆ ಬಿಟ್ರೆ ನನ್ನ ಎಕ್ಸಿಸ್ಟೆನ್ಸ್ಗೆ ಬೆಲೆನೇ ಇಲ್ದಿರೋಗ ಆಗೋಗುತ್ತೆ. ಇಲ್ಲ, ಇವ್ರಿಬ್ರಿಗೂ ಒಂದ್ ಗತಿ ಕಾಣಿಸ್ಲೇಬೇಕು. ಇದು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನನ್ನಲ್ಲೇ ಮುಗ್ದೋಗ್ಬೇಕು. ಎಸ್. ಈ ಕನಕವ ಏನ್ ಸಮಾಚಾರ ತತ್ತಾವಳೋ ಏನೋ. ಮನೆ ತಕ್ಕ ಬಂದ್ಮ್ಯಾಗ ಹೇಳು ಅಂತ ಅಂದ್ರು ಕೇಳಿಲ್ವಲ್ಲ. ಫೋನ್ ಮಡಗೆ ಬಿಟ್ಲು. ಈ ಕಡೆ ಇವನ್ ಯಾವನೋ ಕಳೆದೋದ್ ಮಗ ಪೊಲೀಸು ಅಂತ ಎದುರಿಸ್ತಾವನೆ. ಎದೆ ದಡ್ಗುಡ್ತೈತೆ. ಇಂಥ ಟೈಮ್ನಾಗೆ ಚೆಲ್ವ ಜೊತೆಗಿದ್ದಿದ್ರೆ ಏಟೋ ಧೈರ್ಯ ಬತ್ತಿತ್ತು. ಇಂಥ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಬಿಟ್ಟೆ. ಚೆಲ್ವ ಏನಾರ ಹೊಂಟವನ್ನ ಕೇಳನ್ನ ತಡಿ. ಹಂಗೆ ಯಾವನೋ ದರ್ವೇಸಿ ನನ್ನ ಮಗ ಫೋನ್ ಮಾಡಿ ಎದುರಿಸ್ತಾವನೆ ಅಂತ ಒಂದ್ ಮಾತು ಹೇಳ್ಬಿಟ್ರೆ ಎಷ್ಟೋ ಸಮಾಧಾನ ಆಗ್ತೈತೆ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವನಲ್ಲ. ಒಂದ್ ಕಿತ ಫೋನ್ ಎತ್ತು ಮಾತಾಡಿದ್ರೆ ಏಟೋ ಧೈರ್ಯ ಬತ್ತಿತ್ತು. ಪಾಪ, ಅಲ್ಲ ಅವನ ಪರಿಸ್ಥಿತಿ ಹೆಂಗಾಯ್ತೋ ಏನೋ. ಮಗ, ಏನವ ಇಷ್ಟೊಂದು ಸಂತೋಷವಾಗಿದೆಯಾ? ರಾಜಣ್ಣ, ನಾನೀಗ ಹೇಳೋ ವಿಷಯ ಕೇಳಿದ್ರೆ ನೀನು ಕುಂಡು ಕುಪ್ಪಳಿಸ್ತೀಯ. ಅದೇನವ ಅಂತ ಸಂತೋಷದ ವಿಚಾರ? ಅಲ್ಲಿಂದ ಇಲ್ಲಿ ಗಂಟ ಬಂದು ಹೇಳೋ ಅಂತದ್ದು ನಾನ್ ಹೇಳಲ್ಲ, ನೀನೇ ಊಹೆ ಮಾಡಿ ನೋಡು. ಅದೇನು ಅಂತ ಬೇಗ ನೀನೇ ಹೇಳವ. ಇಲ್ಲ ರಾಜಣ್ಣ, ನೀನೇ ಗೆಸ್ ಮಾಡು ನೋಡೋಣ. ಏನಿರ್ಬೋದು? ಮಗ, ಪರೀಕ್ಷೆಯಲ್ಲಿ ಹೆಚ್ಚಿಗೆ ನಂಬರ್ ತಗೊಂಡು ಪಾಸ್ ಆದ್ಯಾ? ಅಯ್ಯೋ ರಾಜಣ್ಣ, ಇನ್ನೂ ಎಕ್ಸಾಮೇ ಆಗಿಲ್ವಲ್ಲ. ಓ ಹೌದಲ್ವಾ?
ನಾನೊಂದ್ ದ್ರಾಬೆ. ಮತ್ತೇನಿರ್ಬೋದು? ಈ ಸಂತೋಷದಾಗೆ ನನ್ ಬುದ್ಧಿಗೆ ಏನು ಉಳಿತಿಲ್ಲ, ನನ್ ಕೈಲಿ ತಡ್ಕೊಳಕ್ ಆಯ್ತಿಲ್ಲ. ಅದೇನು ಅಂತ ಹೇಳ್ಬಿಡವಾ? ಒಂದ್ ಕ್ಲೂ ಕೊಡ್ಲಾ? ನೀ ಕ್ಲೂ ಕೊಟ್ರು ಆಟಯ, ಕೀ ಕೊಟ್ರು ಆಟಯ. ಗೊಬ್ಬರ ನೀರು ಹಾಕ್ಬಿಟ್ರೆ ಒಂದ್ ಚಿಗುರ್ ಬಿಡ್ತದ, ಹಂಗೆ ನನ್ ಬುದ್ಧಿ. ಅದೇ ರಾಜಣ್ಣ, ನಾನೊಂದ್ ಮಗನ್ ಹುಡುಕ್ತಾ ಇದ್ದೆ. ಹಂಗಾರೆ ಮಗ ಎಲ್ಲದೆ ಅಂತ ಗೊತ್ತಾಗ್ಬಿಡ್ತಾ? ಇಲ್ಲ ರಾಜಣ್ಣ, ಯಾವತ್ತಾದ್ರೂ ಗೊತ್ತಾಗತ್ತೆ ಬಿಡು. ಆದ್ರೆ ವಿಷಯ ಅದಲ್ಲ. ಸದ್ಯ ನನ್ ಎದೆ ಒಡ್ದೋಗಿತ್ತು. ರಾಜಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಗೊತ್ತಾಗ್ಲಿಲ್ವಾ? ಇಲ್ಲ ಕಣವ, ಸುಮ್ನೆ ಯಾಕೆ ಸತಾಯಿಸ್ತೀಯ? ಅದೇನು ಅಂತ ಹೇಳ್ಬಿಡುವ? ರಾಜಣ್ಣ, ನೀನ್ ಕನ್ಸ್ ಕಂಡಿದ್ದು ನಿಜ ಆಗೋ ದಿನ ಹತ್ರ ಬರ್ತಿದೆ. ಪೊಲೀಸ್ ಕಮಿಷನರ್ ನನಗ್ ಸನ್ಮಾನ ಮಾಡ್ತಿದ್ದಾರೆ. ಮಗ ಸನ್ಮಾನ! ಮಗ, ನಾನು ಯಾವತ್ತಾದ್ರೂ ನಿನ್ನ ಎತ್ತಾಕಿದ್ದೀನಿ ಅನವ? ರಾಜಣ್ಣ, ಇಂಡಿಪೆಂಡೆನ್ಸ್ ಡೇ ದಿನ ಗ್ಯಾಲರಿಲಿ ನೀನು ಮುಂದೆ VIP ಸೀಟಲ್ಲಿ ಕೂತಿರ್ತೀಯ. ನಾನ್ ಸ್ಟೇಜ್ ಮೇಲೆ ಇರ್ತೀನಿ. ಕಮಿಷನರ್ ನನಗ್ ಸನ್ಮಾನ ಮಾಡ್ತಾರೆ. ನೀನು ಚಪ್ಪಾಳೆ ಹೊಡಿತೀಯ. ಯಾರ್ ಮಗಳಪ್ಪ ಈ ಹುಡುಗಿ ಅಂತ ಎಲ್ರೂ ಕೇಳ್ತಾರೆ. ನಾನ್ ಪದಕನ ನಿನ್ ಕೈಲಿ ಕೊಟ್ಟು, ನಾನು ಈ ರಾಜಣ್ಣನ ಮಗಳು, ಇವರೇ ನಮ್ಮಪ್ಪ, ನನ್ನನ್ನ ಕಣ್ ರೆಪ್ಪೆಯಲ್ಲಿ ಕಾಪಾಡಿ ಈ ಮಟ್ಟಕ್ಕೆ ತಂದು ನಿಲ್ಸ್ತಾರೋ ಈ ತ್ಯಾಗಮಯಿ ಅಂತ ಹೇಳ್ತೀನಿ. ಮತ್ತೆ ಚಪ್ಪಾಳೆ, ಚಕ್ 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 ಅಂತ ಫೋಟೋ ಫ್ಲಾಶ್ಗಳು. ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಮ್ಮಿಬ್ರು ಫೋಟೋ ಪೇಪರ್ ಅಲ್ಲಿ ಬಂದಿರತ್ತೆ. ಕನಕವ್ವ, ಮಗಳು ಅಂದ್ರೆ ನಿನ್ನಂಗಿರ್ಬೇಕು ಕಣವ. ನನ್ನ ಆಸೆ, ನನ್ನ ಕನಸು ಎಲ್ಲ ಅರ್ಥ ಮಾಡ್ಕೊಂಡು ನನ್ನ ಋಣ ತೀರಿಸ್ಬಿಟ್ಟೆ. ನೀನು ದೊಡ್ಡ ಆಫೀಸರ್ ಆಗ್ಬೇಕು, ಅದನ್ನ ನನ್ನ ಕಣ್ತುಂಬ ನೋಡ್ಬೇಕು. ರಾಜಣ್ಣ, ಈ ಸಂತೋಷಕ್ಕೋಸ್ಕರ ನಾನು ಏನ್ ತಂದಿದ್ದೀನಿ ಗೊತ್ತಾ? ಏನ್ ತಂದಿದೀಯವ? ನಿನಗಿಷ್ಟ ಅಂತ ಸೋಮ್ ಪಾಪಡಿ ತಂದಿದ್ದೀನಿ. ತಗೋ, ತಿನ್ನು. ಸಿಹಿ ಸುದ್ದಿ ಹೇಳ್ದೋಳು ನೀನಲ್ವಾ? ನೀನ್ ಮೊದ್ಲು ಬಾಯಿ ಸಿಹಿ ಮಾಡ್ಕೋಬೇಕು. ರಾಜಣ್ಣ, ನೀನು ತಿನ್ನು. ಅಯ್ಯೋ, ನಾನಿಲ್ಲಿ ನಿಂತ್ಕೊಂಡು ಹಗಲು ಕನ್ಸ್ ಕಾಣ್ತಿದ್ದೀನಿ. ಪಾಪ ರಾಜಣ್ಣ ನನ್ಗೋಸ್ಕರ ಕಾಯ್ತಿರ್ತಾನೋ ಏನೋ. ಇಷ್ಟೊತ್ತಾದ್ರೂ ಬರ್ಲಿವಲ್ಲ, ಎಲ್ಲಿ ಹೋದ್ರು ಇವರು? ನಾ ಕಾಸು ಮಾಡ್ಕೊಳ್ಳೋಣ ಅಂದ್ರೆ 108 ವಿಘ್ನ. ಕನಕವ್ವ ಬತ್ತೀನಿ ಅಂತ ಹೇಳ್ದವಳು ಈತೊತ್ತಾದ್ರೂ ಬರ್ಲಿಲ್ವಲ್ಲ? ಅವನ್ ಯಾವನ ಪೊಲೀಸರಿಗೆ ಹೇಳ್ತೀನಿ ಅಂತ ಬೇರೆ ಎದುರಿಸ್ತಾವನೆ. ನಾ ಬರೋದು ಲೇಟ್ ಆಯ್ತು ಅಂತ ಪೊಲೀಸ್ ಗಿಲ್ಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ರಂಪಾಟ ಮಾಡ್ಬಿಟ್ಟವನ. ಹಿಂಗೆ ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ. ಕನಕವ್ವ, ಬರ್ಬೇಡ, ನಾನೇ ಬರ್ತೀನಿ, ಅಲ್ಲೇ ಇರೋ. He's crawling through your blood. ರಾಜಣ್ಣ, 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 ಕಣ್ಬಿಡು ರಾಜಣ್ಣ.
ರಾಜಣ್ಣ ರಾಜಣ್ಣ ಮಾತಾಡೋ ರಾಜಣ್ಣ ರಾಜಣ್ಣ ಕಣ್ಬಿಡು ರಾಜಣ್ಣ ರಾಜಣ್ಣ ಮಾತಾಡು ರಾಜಣ್ಣ ಕಣ್ಬಿಡು ರಾಜಣ್ಣ ಮಾತಾಡು ರಾಜಣ್ಣ ಕಣ್ಬಿಡು ರಾಜಣ್ಣ ರಾಜಣ್ಣ ಮಾತಾಡು ರಾಜಣ್ಣ ಕಣ್ಬಿಡು ರಾಜಣ್ಣ ಮಾತಾಡು ಅಯ್ಯೋ ಮಾತಾಡ್ತಾನೆ ಇಲ್ವಲ್ಲಪ್ಪ ಅಪ್ಪ ನೋಡಿಸ್ಕೊಡೆ ಅಪ್ಪ ನೋಡಿಸ್ಕೊಡೆ ರಾಜಣ್ಣ ಕಟ್ಬಿಡು ರಾಜಣ್ಣ ಅಯ್ಯೋ ನನಗೆ ಏನ್ ಮಾಡ್ಲಿ ಸರ್ ಸರ್ ಗಾಡಿ ನಿಲ್ಸಿ ಸರ್ ಸರ್ ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ದಯವಿಟ್ಟು ಒಂಚೂರು ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್ ಇಲ್ಲಮ್ಮ ಟೈಮ್ ಇಲ್ಲ ಹೋಗಕ್ಕಾಗಲ್ಲ ಸರ್ ಸರ್ ನಿಂತ್ಕೊಳ್ಳಿ ಸರ್ ದಯವಿಟ್ಟು ಸರ್ ಸರ್ ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸರ್ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಒಂಚೂರು ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ರಾಜಣ್ಣ 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 ಕಣ್ಬಿಡು ರಾಜಣ್ಣ ರಾಜಣ್ಣ ಮಾತಾಡು ರಾಜಣ್ಣ ರಾಜಣ್ಣ ಮಾತಾಡು ರಾಜಣ್ಣ ಅಪ್ಪ ಮಾತಾಡು ನೋಡಿ ಯಾರಾದ್ರೂ ಕಾರ್ ನಿಲ್ಸಿ ತುಂಬಾ ರಕ್ತ ಹೋಗ್ತದೆ ನಮ್ಮ ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ದಯವಿಟ್ಟು ನಿಮಗೆ ಕೈ ಹೋಗಿದ್ದೀನಿ ನಿಲ್ಲಿಸ್ತೀನಿ ರಮ್ಮ ನಿಲ್ಸಿ ರಾಜಣ್ಣ ಮಾತಾಡು ರಾಜಣ್ಣ ನೋಡಿ ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಆಸ್ಪತ್ರೆ ಇದೆಯಾ ಹತ್ತದಲ್ಲಿ ಇಲ್ಲಮ್ಮ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ ಹೇಗಾದ್ರೆ ಮಾಡಿ ನಮ್ಮ ಅಪ್ಪನ ಪ್ರಾಣ ಉಳಿಸ್ಕೊಡಿ ನಿಮ್ ಕೈ ಹೋಗ್ದು ಕೇಳ್ಕೊತೀನಿ ಏನಮ್ಮ ಮಾಡೋದು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ ಇಲ್ಲಿ ಯಾವ್ದು ವೆಹಿಕಲ್ ಸಿಗ್ತಾ ಇಲ್ವಲ್ಲ ನೋಡಿ ಅಲ್ಲೊಂದು ಆಟೋ ಬರ್ತದೆ ಅದನ್ನಾದ್ರೂ ನಿಲ್ಸಿ ಸರಿ ಸರ್ ಒಂದು ನಿಮಿಷ ಸರ್ ಒಬ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬನ್ನಿ ಸರ್ ಹೇಳ್ಕೊಂಡು ಸರ್ ಇಲ್ಲ ರೀ ಆ ಕೇಸ್ ನಾವು ಮುಟ್ಟಲ್ಲ ಸರ್ ಸರ್ ನಮ್ಮ ಅಪ್ಪ ರಸ್ತೆಯಲ್ಲಿ ಸಾಯ್ತಾ ಬಿಟ್ಟಿದ್ದಾರೆ ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ ನೀವು ಕೇಳ್ದಷ್ಟು ದುಡ್ಡು ಕೊಡ್ತೀನಿ ನಮ್ಮಪ್ಪನ ಆಸ್ಪತ್ರೆಗೆ ಬಿಡಿ ಸರ್ ದಯವಿಟ್ಟು ಇಲ್ಲಮ್ಮ ನನ್ನ ಕೈಲೂ ಆಗಲ್ಲ ಸರ್ 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 ಅಪ್ಪ ರಾಜಣ್ಣ ಕಣ್ಬಿಡು ರಾಜಣ್ಣ ಸರ್ ಯಾವುದೋ ಒಂದು ಹಿಟ್ ಅಂಡ್ ರನ್ ಕೇಸ್ ಸರ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸಿಕ್ಕಾಬಿಟ್ಟು ರಕ್ತ ಹೋಗ್ಬಿಟ್ಟಿದೆ ಸ್ವಲ್ಪ ಬನ್ನಿ ಸರ್ ಆಸ್ಪತ್ರೆ ಕರ್ಕೊಂಡು ಹೆಲ್ಪ್ ಮಾಡೋಣ ಸರ್ ಕಣ್ಬಿಡು ರಾಜಣ್ಣ ಹೋಗ್ಬಿಟ್ಟಿದೆ ಸರ್ ನಮ್ಮ ಅಪ್ಪ ನೋಡ್ಸ್ಕೊಡೆ ನಿಮ್ ಕಾಲು ಹಿಡ್ದು ಮಾಡ್ಕೋತೀನಿ ಸರ್ ಏನಮ್ಮ ನಮ್ಮ ಕೈಲಿ ಅಷ್ಟು ಮಾಡೋಕ್ಕಾಗಲ್ವಾ ನಡಿಯಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಎತ್ಕೊಳ್ಳಿ ಎಲ್ಲ ಎತ್ಕೊಳ್ಳಿ ಇಬ್ರು ಕೈ ಕೊಟ್ರು ಅಂತ ಕಾಣಿಸುತ್ತೆ ಈ ಹಾಳಾದವನು ಎಲ್ಲೋದ ಪೊಲೀಸ್ನವ್ರಿಗೆ ಹೇಳಿ ಒದೆ ಕೊಡಿಸ್ತೀನಿ ಅಂತ ಹೆದರಿಸಿದ್ರು ಪತ್ತೇನೇ ಇಲ್ವಲ್ಲ ಒಂದೇ ಬರ್ತಾನೆ ಅನ್ಕೊಂಡಿದ್ದೆ ಛೇ ಎಡವಟ್ಟಾಗೋಯ್ತು ಸದ್ಯ ಬಂದ್ಬಿಟ್ಟಿಯಾ ದುಡ್ಡು ತಂದಿದ್ದೀ ತಾನೆ ಮೊದ್ಲು ಮಗು ಗೊತ್ತಿರೋರ್ನ ತೋರ್ಸು ಎಲ್ಲಾರು ಇಲ್ಲೇ ಎಲ್ಲ ಹತ್ರದಲ್ಲಿ ಇರ್ಬೇಕು ಬರ್ತೇನೆ ಬಿಡು ನನಗ್ ಟೈಮ್ ಇಲ್ಲ ನಾನು ಅರ್ಜೆಂಟ್ ಆಗೆಲ್ಲ ಹೋಗ್ಬೇಕು ಸರಿ ಸರಿ ಕರೆಸ್ತೀನಿ ಒಂದ್ ನಿಮಿಷ ಎಲ್ಲೋನು ಅವನು ಫೋನೇ ಎತ್ತಾ ಇಲ್ಲ ಯು ರಾಸ್ಕಲ್ ಯು ಇಡಿಯಟ್ ನನ್ನೇ ಚೀಟ್ ಮಾಡಕ್ ನೋಡ್ತೀಯಾ
ನಾನ್ ಸಾಯಿಸಿರೋ ಮಗುನ ದುಡ್ಡಿನ ಆಸೆಗೋಸ್ಕರ ನೀನ್ ಸಮಾಧಿಯಿಂದ ಎಬ್ಬಿಸ್ದೆ. ಈಗ ಅದು ಅಲ್ದೆ ಕಣ್ಣು ಕಾಣ್ದಿರೋ ಡೆವಿಲ್ ರಿಲೇಷನ್ಸ್ ಬೇರೆ. ಯು ಡರ್ಟಿ ಬೆಗರ್. ನೋಡು, ಲಾಸ್ಟ್ ಟೈಮ್ ವಾರ್ನ್ ಮಾಡ್ತಿದ್ದೀನಿ. ಇನ್ನೊಂದ್ಸತಿ ಏನಾದ್ರೂ ಜೀವಂತ ಸಾಕ್ಷಿ ಅಂತ ಕಾಲ್ ಮಾಡ್ತೀಯೋ, ಸಾಕ್ಷಿನ ಇಲ್ದಿರೋ ಹಾಗೆ ನಿನ್ ಸಮಾಧಿ ಕಟ್ಬಿಡ್ತೀನಿ. ಹುಷಾರ್. ಅಯ್ಯೋ ಇಲ್ಲಿ ಕೇಳಿಮ್ಮ, ಆ ಮಗು ಬದುಕಿದೆ. ನನ್ ಮಾತು ಕೇಳಿ, ನಾನು ಹೇಳ್ತಿರೋ ಸತ್ಯ. ನನ್ ಮಾತು ಕೇಳಮ್ಮ. ಅದು ಮಗು ಸತ್ತಿಲ್ಲಮ್ಮ, ಬದುಕಿದೆಮ್ಮ. ಎಲ್ಲಿಗೆ ಹೋಗ್ತೀಯ ಹೋಗು. ಅವನು ಸಿಗ್ಲಿ, ನಿನಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಡ್ಡಿ ಸಮೇತ ವಸೂಲು ಮಾಡ್ತೀನಿ. ಚೋಟ್ ಉದ್ದ ಇದೆಯಾ? ಅನ್ಕಪಾಳು ಕೊಡಿಯಷ್ಟು ಕೊಬ್ಬ ನಿನಗೆ. ಬಾಳೆ, ಸಿಗಿದಂ ಕ್ಷಣದಲ್ಲಿ ನಿನ್ನ ಎಲ್ಲಿ ಹೋದರೇನು ನಿನ್ನ ಬಿಡುವೆನು. ಸಿಗಿದಂ ಕ್ಷಣದಲ್ಲಿ ನಿನ್ನ ಡಾಕ್ಟರ್, ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿದೆ. ತುಂಬಾ ಬ್ಲೀಡಿಂಗ್ ಆಗ್ತಿದೆ ಡಾಕ್ಟರ್. ಅವ್ರನ್ನ ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ ಪ್ಲೀಸ್. ಸಾರಿ ಅಮ್ಮ, ಆಕ್ಸಿಡೆಂಟ್ ಕೇಸನ್ನ ಡೈರೆಕ್ಟ್ ಅಡ್ಮಿಟ್ ಮಾಡ್ಕೊಳಕ್ಕಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಆದ್ಮೇಲೆ ಅಡ್ಮಿಟ್ ಮಾಡ್ಕೊಳೋದು. ಪ್ಲೀಸ್ ಡಾಕ್ಟರ್, ಹಾಗನ್ಬೇಡಿ. ನಮ್ಮ ಅಪ್ಪ ಸತ್ತು ಹೋಗ್ತಾರೆ. ನಾನು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತೀನಿ ಡಾಕ್ಟರ್. ಅಪ್ಪನ ಅಡ್ಮಿಟ್ ಮಾಡ್ಕೊಳ್ಳಿ, ನಿಮ್ಮ ಕೈ ಮುಗಿತೀನಿ. ನಾನು ಏನಮ್ಮ ಮಾಡಲಿ? ಆಸ್ಪತ್ರೆ ರೂಲ್ಸ್ ಇರೋದೇ ಹಾಗೆ. ನಾವು ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಅಯ್ಯೋ, ನನಗೆ ಏನು ಮಾಡಲಿ? ಹೇಳು ಕನಕ. ಸರ್, ಅಪ್ಪಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಮೈ ಗಾಡ್, ಏನ್ ಹೇಳ್ತಿದ್ಯಾ ಕನಕ? ಹೌದು ಸರ್, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಿದೆ. ಅವ್ರನ್ನ ಇಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ. ಪೊಲೀಸ್ ರೆಫರೆನ್ಸ್ ಇಲ್ಲದೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನೀವು ಅವ್ರಿಗೆ ಅಡ್ಮಿಟ್ ಮಾಡ್ಕೊಳಕ್ ಹೇಳಿ ಸರ್. ನಮ್ಮ ಅಪ್ಪನ ಉಳಿಸ್ಕೊಡಿ. ಕನಕ, ಗಾಬರಿ ಆಗ್ಬೇಡ, ಧೈರ್ಯವಾಗಿರು. ನಾನು ಈಗಲೇ ಬರ್ತೀನಿ. ಇಲ್ಲಿ ಡಾಕ್ಟರ್ಗೆ ಫೋನ್ ಕೊಡು. ಸರಿ ಸರ್. ಡಾಕ್ಟರ್, ಇನ್ಸ್ಪೆಕ್ಟರ್ ಲೈನಲ್ಲಿದ್ದಾರೆ. ಹಲೋ ಡಾಕ್ಟರ್, ನಾನು ಏರಿಯಾ ಇನ್ಸ್ಪೆಕ್ಟರ್ ದೇವರಾಜ್ ಮಾತಾಡ್ತಿದ್ದೀನಿ. ಆ ಹುಡುಗಿ ತಂದೆನ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಿ. ಇಫ್ ನೆಸೆಸರಿ ಆಪರೇಷನ್ ಕೂಡ ಮಾಡಿ. ಓಕೆ ಸರ್. ಸಿಸ್ಟರ್. ಎಸ್ ಸರ್. ಇವನು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ವಾರ್ಡ್ ಶಿಫ್ಟ್ ಮಾಡಿ. ಓಕೆ ಸರ್. ಕನಕ, ಬಿ ಬೋಲ್ಡ್, ಸಮಾಧಾನ ಮಾಡ್ಕೊ. ಏನಾಗಲ್ಲ, ನಿಮ್ಮ ತಂದೆ ಬೇಗ ಹುಷಾರಾಗ್ತಾರೆ. ಸರ್, ನಮ್ಮ ಅಪ್ಪಂಗೆ ಏನೂ ಆಗಲ್ಲ ತಾನೆ? ಅವ್ರು ಚೆನ್ನಾಗಿರ್ತಾರೆ ತಾನೆ? ಖಂಡಿತ ಏನಾಗಲ್ಲಮ್ಮ, ನೀ ಧೈರ್ಯವಾಗಿರು. ಅಂದಾಗೆ ಎಲ್ಲಿದ್ದಾರೆ ನಿಮ್ಮ ತಂದೆ ಈಗ? ಅಲ್ಲಿ. ಡಾಕ್ಟರ್, ನಾನು ಇನ್ಸ್ಪೆಕ್ಟರ್ ದೇವರಾಜ್. ಹೇಗಿದೆ ಇವ್ರ ಕಂಡೀಷನ್? ವೆರಿ ಸೀರಿಯಸ್ಸು. ತುಂಬ ಬ್ಲಡ್ ಹೋಗಿದೆ. ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು. ಇವ್ರ ಬ್ಲಡ್ ಗ್ರೂಪು AB ನೆಗೆಟಿವ್. ಬ್ಲಡ್ಗೆ ಅರೇಂಜ್ ಮಾಡಿ. ಓಕೆ ಡಾಕ್ಟರ್, ಖಂಡಿತ ಮಾಡ್ತೀನಿ. ಹಾಗೆ ರಿಸೆಪ್ಷನಲ್ಲಿ ಅಮೌಂಟ್ ಕಟ್ಟಕ್ಕೆ ಹೇಳಿ. ಅವ್ರ ಅಮೌಂಟ್ ಡೆಪಾಸಿಟ್ ಆದ ಕೂಡಲೇ ನಾವು ಆಪ್ರೇಷನ್ ಮಾಡ್ತೀವಿ. ನೋ, ನೀವು ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾನು ಅರೇಂಜ್ ಮಾಡ್ತೀನಿ. ನೀವು ತಕ್ಷಣ ಆಪ್ರೇಷನ್ ಮಾಡಿ. ಓಕೆ ದೇನು. ಸಿಸ್ಟರ್, ಇಮಿಡಿಯೇಟಾಗಿ ಆಪ್ರೇಷನ್ ರೆಡಿ ಮಾಡಿ. ಡಾಕ್ಟರ್, ಆ ಹುಡುಗಿಗೆ ಇಷ್ಟೊಂದು ಸೀರಿಯಸ್ ಅಂತ ಹೇಳ್ಬಿಡಿ, ಗಾಬರಿ ಆಗ್ಬಿಡ್ತಾಳೆ. ಡಾಕ್ಟರ್, ಡಾಕ್ಟರ್, ನಮ್ಮ ಏನೂ ಆಗಲ್ಲ ತಾನೆ? ಅವ್ರು ಬೇಗ ಹುಷಾರಾಗ್ತಿರ್ತಾನೆ. ನೋಡಮ್ಮ, ಮಲ್ಟಿಪಲ್ ಹೆಡ್ ಇಂಜುರಿ ಆಗಿದೆ. ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಲೇಬೇಕು. ಡಾಕ್ಟರ್,
ಡಾಕ್ಟರ್, ನಮ್ಮಪ್ಪ ಮತ್ತೆ ಮೊದಲಿನ ಥರ ಆಗ್ತಾ ಇರ್ತಾನೆ. ಸ್ವಲ್ಪ ಕಷ್ಟ ಅಮ್ಮ, ತುಂಬ ರಕ್ತ ಹೋಗಿದೆ.